ಇಂದು ಮೊದಲ ಆಷಾಢ ಶುಭ ಶುಕ್ರವಾರ. ಹೀಗಾಗಿ ನಾಡದೇವತೆ ಸನ್ನಿಧಿಯತ್ತ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇಂದು ಮೊದಲ ಆಷಾಢ ಶುಭ ಶುಕ್ರವಾರ. ಹೀಗಾಗಿ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯತ್ತ ಭಕ್ತರ ದಂಡೆ ಹರಿದು ಬರ್ತಿದೆ. ಶ್ರೀ ಚಾಮುಂಡಿ ದೇವಿ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಿದ್ದು, ಇಂದು ಮುಂಜಾನೆ 3:30ಕ್ಕೆ ಪ್ರಧಾನ ಅರ್ಚಕರು ಪೂಜೆಯನ್ನ ನೆರವೇರಿಸಿದ್ದಾರೆ. ತಾಯಿಗೆ ಮುಂಜಾನೆ 5:30ರಿಂದಲೇ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಭಕ್ತಾದಿಗಳ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಅವಕಾಶಕ್ಕೆ ಅನುವು ಮಾಡಿಕೊಡಲಾಗಿರುವಂಥದ್ದು. ಆಸ್ತಿಕರನ್ನ ಸ್ವಾಗತ ಮಾಡ್ತಾ ಇದೆ ದೊಡ್ಡದಾದಂತಹ ಕಮಾನು. ಕೆಎಸ್ಆರ್ಟಿಸಿ ಬಸ್ಗಳಿಗೆ ಪ್ರತ್ಯೇಕವಾದಂತಹ ನಿಲ್ದಾಣವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಸರ್ಕಾರಿ ಬಸ್ಗಳಲ್ಲಿ ಬೆಟ್ಟಕ್ಕೆ ಬರಲು ಮಾತ್ರ ಅವಕಾಶವನ್ನ ನೀಡಲಾಗಿರುವಂಥದ್ದು. ಎಲ್ಲಾ ಖಾಸಗಿ ವಾಹನಗಳಿಗೆ ಆವರಣಕ್ಕೆ ಕೂಡ ಬ್ಯಾನ್ ಮಾಡಲಾಗಿರುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಮನೀಶ್ ಗೌಡ. ಮನೀಶ್ ಗೌಡ, ಆಷಾಢದ ಶುಭ ಶುಕ್ರವಾರ, ಇನ್ನು ಮೊದಲ ಶುಕ್ರವಾರ, ಹೇಗಿದೆ ಸಡಗರ ಸಂಭ್ರಮ ಮೈಸೂರಿನಲ್ಲಿ? ಹೌದು ಕಾವ್ಯ, ಏನು ಮೊದಲ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಬೆಳಗ್ಗೆ 3:30ರಿಂದ ಏನು ಚಾಮುಂಡಿ ಬೆಟ್ಟದ ಮೂಲ ವಿಗ್ರಹ, ದೇವಸ್ಥಾನದ ಮೂಲ ವಿಗ್ರಹ ಏನಿದೆ ಆ ದೇವಾಲಯಕ್ಕೆ ಈಗಾಗಲೇ ಅಭಿಷೇಕ ಇರಬಹುದು, ವಿಶೇಷ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದು. ಜೊತೆಗೆ ಏನು ಮೊದಲ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಭಕ್ತಾದಿಗಳು ಬೆಳಗ್ಗೆ 6:30ರಿಂದ ಶುಕ್ರವಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂತಹ ನಿಟ್ಟಿನಲ್ಲಿ ಏನಂತಂದ್ರೆ ಜಿಲ್ಲಾಡಳಿತ ಯಾವುದೇ ಖಾಸಗಿ ವಾಹನಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನು ನಿಷೇಧಿಸಿರುವಂತದ್ದು. ಈ ಕಾರಣದಿಂದ ಏನು ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡ್ ನಿಂದ ಉಚಿತವಾಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಬೆಳಗ್ಗೆ 6:30 ಗಂಟೆಯಿಂದಲೂ ಕೂಡ ಉಚಿತ ಬಸ್ಗಳು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂತದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಜೊತೆಗೆ ಏನು ಸಮಯ ಕಳೆದಂತೆ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಜೊತೆಗೆ ಏನು 2,000 ವಿಶೇಷ ದರ್ಶನ ಏನಿದೆ ಆ ಒಂದು ದರ್ಶನಕ್ಕೆ ಒಂದು ಕಡೆ 2,000 ದರ್ಶನಕ್ಕೆ ಹೊರೆ ಆಗ್ತದೆ ಅನ್ನುವಂತಹ ಮಾತುಗಳಾಡ್ತಾ ಇದ್ರು. ಆದ್ರೆ ಸದ್ಯ 2,000 ಟಿಕೆಟ್ ಏನಿದೆ ಅದಕ್ಕೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಂದ್ರೆ ಟಿಕೆಟ್ ಅನ್ನ ತಗೊಂಡು ದರ್ಶನಕ್ಕೆ ಬರ್ತಾ ಇರುವಂತದ್ದು. ಇನ್ನು ಈ ಬಾರಿಯ ಏನು ಮೊದಲ ಆಷಾಢ ಶುಕ್ರವಾರದಲ್ಲಿ ದೇವಿಗೆ ವಿಶೇಷವಾಗಿರುವಂತಹ ನಾಗಲಕ್ಷ್ಮಿ ಅಲಂಕಾರದಲ್ಲಿ ದೇವಿಯನ್ನ ಅಲಂಕಾರ ಮಾಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮನೀಶ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.